ಇದು ಚಿಕ್ಕಮಗಳೂರಿನ ತರೀಕೆರೆಯ ಹುಡುಗಿಯ ಕತೆ. ಅವಳು ಸುಂದರಿ. ಕಾಲೇಜಿನಲ್ಲಿ ಕನಿಷ್ಠ 15-20 ಜನ ಅವಳ ಹಿಂದೆ ಬಿದ್ದಿದ್ರು. ಶ್ರೀಮಂತರ ಮನೆಯ ಹುಡುಗಿ ಬೇರೆ. ಕೇಳಬೇಕಾ? ಹುಡುಗರು ನಾ ಮುಂದು ತಾ ಮುಂದು ಅಂತ ಅವಳನ್ನು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಆದರೆ ಇವಳು ಮಾತ್ರ ಅವಳಾಯಿತು, ಅವಳ ಕ್ಲಾಸ್ ಆಯಿತು ಅಂತ ಬರ್ತಿದ್ಲು ಹೋಗ್ತಿದ್ಲು. ಹೀಗೆ ಅವಳ ಮೊದಲ ವರ್ಷದ ಡಿಗ್ರಿ ಮುಗಿದೇ ಹೋಯಿತು. ಅವಳಿಗೆ ಹುಡುಗರು ಕೊಟ್ಟ 100 ಲವ್ ಲೆಟರ್ಗಳು ಓಪನ್ ಸಹ ಆಗದೆ ಹರಿದು ಹೋದವು. ವ್ಯಾಲೆಂಟೈನ್ಸ್ ಡೇ ದಿನ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಕಾದು ನಿಂತ ಹುಡುಗರಿಗೆ ಅವಳತ್ತ ದರ್ಶನ ಭಾಗ್ಯವೇ ಇಲ್ಲ. ಅವತ್ತು ಅವಳು ಕಾಲೇಜಿಗೆ ಬರ್ತಿರಲಿಲ್ಲ. ಅವಳು ಡೀಸೆಂಟ್, ಇಂಟೆಲಿಜೆಂಟ್ ಆ್ಯಂಡ್ ಬ್ಯೂಟಿಫುಲ್ ಲೇಡಿ. ಅವತ್ತು ಅವಳು ಬೆಳಗ್ಗೆ ಕಾಲೇಜಿಗೆ ಹೋಗುವ ರೋಡಿನಲ್ಲಿ ಬರ್ತಾ ಇರುವಾಗ ಒಬ್ಬ ಹುಡುಗ ಬೈಕ್ ವೀಲಿಂಗ್ ಮಾಡಿಕೊಂಡು ಹೋದ. ಅವನ ಬೈಕ್ ಹೋದ ಸೌಂಡಿಗೆ ಅವಳು ಅವನತ್ತ ನೋಡಿದ್ಲು. ಅವನು ಹಾಗೆ ವೀಲಿಂಗ್ ಮಾಡಿಕೊಂಡು ತುಂಬ ದೂರ ಹೋದ. ಇವಳ ಪಕ್ಕದಲ್ಲಿದ್ದ ಹುಡುಗಿಯರು ಅವನನ್ನು ನೋಡಿ ವಾವ್ ಅಂದರು. ನೋಡಿ ಪ್ರಿಯಾ, ಅವನು ಎಷ್ಟು ಸೂಪರಾಗಿ ಹೋದ ಅಂತ. ಅವಳು ಏನು ಮಾತನಾಡಲಿಲ್ಲ, ಸುಮ್ಮನೆ ಕಾಲೇಜಿನ ಕಡೆ ಹೊರಟಳು. ಕಾಲೇಜಿನ ಗ್ರೌಂಡ್ನಲ್ಲಿ ಮತ್ತೆ ಅವನ ವೀಲಿಂಗ್ ಮುಂದುವರೆದಿತ್ತು. ಅವನ ಸುತ್ತ 100 ಹುಡುಗರು ಹುಡುಗಿಯರು ನಿಂತುಕೊಂಡು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಿದ್ರು. ಅವನು ಸೆಕೆಂಡ್ ಇಯರ್ BComಗೆ ಸೇರಿರೋ ಹೊಸ ಹುಡುಗ. ಅವರಪ್ಪನಿಗೆ ಬೆಂಗಳೂರಿನ ತರೀಕೆರೆಗೆ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಅವನು ಇನ್ನು ಮುಂದೆ ಇದೇ ಕಾಲೇಜ್ನಲ್ಲಿ ಇರ್ತಾನೆ. ಅವನು ಪವನ್. ಕ್ಲಾಸ್ ಶುರುವಾಗಿತ್ತು. ಎಲ್ಲರೂ ಸೀರಿಯಸ್ ಆಗಿ ಪಾಠ ಕೇಳ್ತಾ ಕುಳಿತಿದ್ರು. ಆಗ ಒಬ್ಬ ಹುಡುಗ ಬರ್ತಾನೆ. ಮೇ ಐ ಕಮ್ ಇನ್ ಸರ್ ಅಂದ. ಅವನು ಫುಲ್ ಸಿಟಿ ಸ್ಟೈಲ್ ಹುಡುಗ. ಸ್ಟ್ರೈಕ್ ಮಾಡಿರೋ ಕೂದಲು, ಫಂಕಿ ಜೀನ್ಸ್, ಎಮಿನೆಮ್ಸ್ ಟಿ ಶರ್ಟ್, ಅದರ ಮೇಲೊಂದು ಸ್ಟೈಲಿಶ್ ಫುಲ್ ಓವರ್. ನೋಡೋಕ್ಕೂ ಸಖತ್ತಾಗಿದ್ದಾನೆ. ಡೈಲಿ ಜಿಮ್ಗೆ ಹೋಗ್ತಿದ್ದ ಅನ್ಸುತ್ತೆ. ಒಳಗೆ ಬಂದವನೇ ಲೆಕ್ಚರರ್ಗೆ ನಮಸ್ಕಾರ ಮಾಡಿ ಅವನನ್ನು ಪರಿಚಯ ಮಾಡಿಕೊಂಡ. ನನ್ನ ಹೆಸರು ಪವನ್. ಇಲ್ಲಿ ತನಕ ಬೆಂಗಳೂರಿನಲ್ಲಿ ಓದ್ತಿದ್ದೆ. ನಮ್ಮಪ್ಪನಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಈ ವರ್ಷ ಇಲ್ಲೇ ಜಾಯಿನ್ ಆಗಿದ್ದೀನಿ. ಹಾಯ್ ಆಲ್ ಅಂದು ಹಿಂದಿನ ಬೆಂಚ್ನಲ್ಲಿದ್ದ ಸೀಟ್ನಲ್ಲಿ ಹೋಗಿ ಕೂತ. ಎಲ್ಲರೂ ಅವನನ್ನೇ ನೋಡ್ತಿದ್ರು. ಹಿ ವಾವ್, ವೆರಿ ಇಂಪ್ರೆಸಿವ್. ಕ್ಲಾಸ್ ಮುಗಿಸಿ ಪ್ರಿಯಾ ಮತ್ತೆ ಮನೆ ಕಡೆಗೆ ಹೊರಡ್ತಾ ಇದ್ಲು. ದಾರಿಯಲ್ಲಿ ಮತ್ತದೇ ಬೈಕ್ ಸೌಂಡ್. ಅವನು ಪವನ್. ಬೈಕ್ ಸ್ಲೋ ಮಾಡಿ, ಹಾಯ್ ಪ್ರಿಯಾ, ಡ್ರಾಪ್ ಮಾಡ್ಲಾ? ನಾನು ನಿಮ್ಮನೆ ಹತ್ತಿರನೇ ಇರೋದು. ನಿಮ್ಮ ಬಗ್ಗೆ ಕಾಲೇಜ್ ಫ್ರೆಂಡ್ಸ್ ಹೇಳಿದರು. ನಾನು ನಿಮ್ಮ ಫ್ರೆಂಡ್ ಆಗಬಹುದಾ? ಅವಳು ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟಳು. ನಿಮಗೆ ಬೇಜಾರಾಗಿದ್ದರೆ ಸಾರಿ, ನಿಮಗಿಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಬಟ್ ಯು ಆರ್ ವೆರಿ ಬ್ಯೂಟಿಫುಲ್ ಅಂತ ಹೇಳಿಯೇ ಬಿಟ್ಟ. ಅವಳಿಗೆ ಅವನೊಂಥರ ವಿಶೇಷ ಅಂತ ಅನಿಸ್ತಿದ್ದ. ಇದು ನಾರ್ಮಲ್ ಕೇಸ್ ಅಲ್ಲ ಅಂತ ಅನ್ನಿಸ್ತು ಅವಳಿಗೆ. ಪ್ರತಿ ಸಲ ಎದುರಿಗೆ ಸಿಕ್ಕಾಗಲೂ ಅವನು ಇವಳಿಗೆ ಗುಡ್ ಮಾರ್ನಿಂಗ್ ಹೇಳೋದು ಮಾತ್ರ ಯಾವತ್ತಿಗೂ ಮರೆಯುತ್ತಿರಲಿಲ್ಲ. ಅವನು ಕಾಲೇಜಿನ ಎಲ್ಲ ಹುಡುಗರ ಅಚ್ಚುಮೆಚ್ಚು. ಒಂದೊಂದು ದಿನ ಕಾರಲ್ಲಿ ಕಾಲೇಜ್ಗೆ ಬಂದಂತರೂ ಅವನ ಹಿಂದೆ ಹುಡುಗರ ಹಿಂಡು. ಪ್ರಿಯನ ಜೊತೆಗಿದ್ದ ಹುಡುಗಿಯರೆಲ್ಲ ಅವನು ಅಂದರೆ ಸಾಯೋರು. ಅವನು ಹ್ಞೂ ಅಂದರೆ ಈಗಲೇ ಅವನ ಜೊತೆ ಓಡೋಗ್ಬಿಡ್ತೀನಿ ಅನ್ನೋರು. ಆದರೆ ಅವನು ತುಂಬ ಸೀರಿಯಸ್ ಆಗಿ ಪ್ರಿಯಾ ಹಿಂದೆ ಬಿದ್ದಿದ್ದ. ಒಂದಿನ ರಸ್ತೆಯಲ್ಲಿ ಅಡ್ಡ ಹಾಕಿ ಕೇಳೇ ಬಿಟ್ಟ, ರೀ ಪ್ರಿಯಾ, ಮದುವೆ ಆಗ್ತೀರೇನ್ರಿ ನನ್ನ? ಎಲ್ಲರೂ ಲವ್ ಯು, ನೀಡ್ ಯು ಅನ್ನೋರು. ಇವನು ಮಾತ್ರ ಮದುವೆ ಆಗ್ತೀರಾ ಅಂತ ಕೇಳ್ತಿದ್ದ. ಇವಳಿಗೆ ಯಾಕೋ ಅದು ಇಷ್ಟ ಆಗಿತ್ತು. 3-4 ದಿನ ಯೋಚನೆ ಮಾಡಿ ಅವನಿಗೆ ಓಕೆ ಹೇಳೇ ಬಿಟ್ಲು. ಆಮೇಲೆ ಅವರಿಬ್ಬರು ಕಾಲೇಜಿನ ಲವ್ ಬರ್ಡ್ಸ್.
ಕಾಲೇಜಿನ ಕಲ್ಲು ಕಂಬ ಗೋಡೆಗಳೆಲ್ಲ ಅವರಿಬ್ಬರ ಲವ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿತ್ತು. ಈ ವಿಷಯ ಪ್ರಿಯಾಳ ಅಪ್ಪನ ಕಿವಿಗೆ ಬೀಳೋಕ್ಕೆ ಜಾಸ್ತಿ ದಿನ ಬೇಕಾಗಲಿಲ್ಲ. ಕಾಲೇಜಿಗೆ ಬಂದ ಅವಳಪ್ಪ ಇಡೀ ಕ್ಲಾಸ್ ರೂಮಲ್ಲಿ ಎಲ್ಲರ ಎದುರಲ್ಲೇ ಅವಳ ಕೆನ್ನೆಗೆ ಬಾರಿಸಿ ಹೇಳ್ಕೊಂಡು ಹೋಗ್ಬಿಟ್ರು. ಪವನ್ ಎಷ್ಟು ಟ್ರೈ ಮಾಡಿದರೂ ಅವಳ ಯಾವ ಮಾತಿಗೂ ಸಿಗಲಿಲ್ಲ. ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. 1 ತಿಂಗಳು ಕಳೆದರೂ ನೋ ನ್ಯೂಸ್. ಆದರೆ ಅವತ್ತೊಂದು ದಿನ ಒಬ್ಬ ಹುಡುಗ ಫೋನ್ ಮಾಡಿ, ನಾನು ಪ್ರಿಯಾ ಚಿಕ್ಕಪ್ಪನ ಮಗ, ಅಕ್ಕ ನಿಂಗೆ ಕೊಡೋಕೆ ಲೆಟರ್ ಕೊಟ್ಟಿದ್ದಾಳೆ ಅಂದ. ಹೋಗಿ ಕಲೆಕ್ಟ್ ಮಾಡಿಕೊಂಡ. ನಾನು 1 ತಿಂಗಳಿಂದ ನಿನ್ನ ನೆನಪಲ್ಲೇ ಇದ್ದೀನಿ. ನಮ್ಮಪ್ಪ ಅಮ್ಮ ಎಷ್ಟೇ ಹೊಡೆದ್ರೂ ನನಗೆ ನೀನೇ ಬೇಕು ಅಂತ ಹೇಳಿದ್ದೀನಿ. ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ. ಪ್ಲೀಸ್ ನಾಳೆ ರಾತ್ರಿ 11 ಗಂಟೆಗೆ ನಮ್ಮನೆ ಹಿಂದಿರೋ ಬೋರ್ವೆಲ್ ಹತ್ತಿರ ಬಾ. ನಾನು ರೆಡಿ ಆಗಿರ್ತೀನಿ. ನಾವೆಲ್ಲಾದರೂ ದೂರ ಹೋಗಿ ಬಿಡೋಣ. ಮಾರನೇ ದಿನ ರಾತ್ರಿ 11 ಗಂಟೆಗೆ ಎಲ್ಲರೂ ಮಲಗಿದ್ದ ಮೇಲೆ ಪ್ರಿಯಾ ತನ್ನ ಬಟ್ಟೆ ಬರೆ ತುಂಬಿಕೊಂಡು ಬೋರ್ವೆಲ್ ಬಳಿ ಹತ್ತಿರ ಬಂದು ನಿಂತಳು. ಸುಮಾರು 1 ಗಂಟೆ ಕಾದರೂ ಅವನು ಬರಲೇ ಇಲ್ಲ. ಅಷ್ಟೊತ್ತಿಗೆ ಅವರಪ್ಪ ಅವಳನ್ನು ಹುಡುಕಿ ಮನಸ್ಸಿಗೆ ಬಂದ ಹಾಗೆ ಬಡಿದು ಊರು ಬಿಟ್ಟು ಓಡೋಗ್ತೀಯೇನೆ, ಅಪ್ಪ ಅಮ್ಮನಿಗಿಂತ ಅವನೇ ಮುಖ್ಯ ಆಗ್ಬಿಟ್ನಾ ನಿಂಗೆ ಅಂತ ಮೈ ತುಂಬ ಬಾಸುಂಡೆ ಬರೋ ಹಾಗೆ ಹೊಡೆದ್ರು. ರೂಮ್ 1ರಲ್ಲಿ ಕೂಡಿ ಹಾಕ್ತಾರೆ. ಆದರೆ ಅವಳಿಗೆ ಕಾಡೋಕ್ಕೆ ಶುರುವಾಗುತ್ತೆ. ಅವನ್ಯಾಕೆ ಬರಲಿಲ್ಲ? ಅವನಿಗೆ ಲೆಟ್ರ್ ತಲುಪಿಸ್ತೀನಿ ಅಂತ ಅವಳ ತಮ್ಮ ಹೇಳಿದ್ದ. ಆದರೂ ಅವನ್ಯಾಕೆ ಬರಲಿಲ್ಲ? ಹೀಗೆ ಮತ್ತೊಂದು ತಿಂಗಳು ಕಳೆದು ಹೋಗೇ ಬಿಡುತ್ತೆ. ಅವಳ ಡಿಗ್ರಿ ಅವಳ ಪ್ರೀತಿಯ ನಡುವೆ ಸತ್ತು ಹೋಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಯಾವುದೇ ಮಾಹಿತಿ ಇವಳಿಗೆ ಸಿಗಲೇ ಇಲ್ಲ. ಅವತ್ತು ಅವರಪ್ಪ ಅಮ್ಮ ಅವಳನ್ನು ಕಾರಲ್ಲಿ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟರು. ದಾರಿಯುದ್ದಕ್ಕೂ ಅವಳಿಗೆ ಬಿಡಿಸಿ ಬಿಡಿಸಿ ಹೇಳಿದರು, ಮಗಳೇ, ಪ್ರೀತಿ ಪ್ರೇಮ ಎಲ್ಲ ಬೇಡ. ಅವರು ದೊಡ್ಡ ಜನ. ನಮ್ಮನೆ ಹೆಣ್ಣು ಮಕ್ಕಳು ಚೆನ್ನಾಗಿರಬೇಕು ಅಂತ ನಮಗೂ ಆಸೆ ಇರುತ್ತೆ. ಅವನನ್ನು ಮರೆತು ಬಿಡು, ಮತ್ತೆ ಕಾಲೇಜಿಗೆ ಹೋಗು ಅಂತೆಲ್ಲ. ಅವಳು ಮೌನವಾಗಿ ಕೂತಿಬಿಟ್ರೆ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಮಾರ್ಕೆಟ್ ಹತ್ತಿರದ ಅಂಗಡಿ ಹತ್ತಿರ ಇಳಿದು ಹಣ್ಣು ಕಾಯಿ ತರೋಕೆ ಅವರಪ್ಪ ಹೋದರು. ಅವಳು ಹೊರಗಿನ ಪ್ರಪಂಚ ನೋಡೋಣ ಅಂತ ತಲೆ ಮೇಲೆತ್ತಿದ್ರೆ ಅಲ್ಲೆಲ್ಲೋ ದೂರದಲ್ಲಿ ಅವಳ ಫ್ರೆಂಡ್ ಕಾಣಿಸಿದ್ಲು. ಇವಳ ಜೊತೆಗೆ ಇದ್ದ ಫ್ರೆಂಡ್ ಅವಳು ಯಾರ್ದೋ ಬೈಕಲ್ಲಿ ಕೂತಿದ್ದಾಳೆ. ಅವನೇ ಪವನ್. ಹೌದು, ಅವನು ನನ್ನ ಪವನ್. ಆದರೆ ಅವನ ಹೆಗಲ ಮೇಲೆ ಕೈ ಹಾಕಿ ಕೂತಿರೋಳು ಇವಳ ಫ್ರೆಂಡ್. ಇವಳಿಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಅಮ್ಮನನ್ನು ತಳ್ಳಿ ಕಾರಿನಿಂದ ಇಳಿದು ಅವನ ಹತ್ತಿರ ಓಡಿದ್ಲು. ಇದನ್ನು ನೋಡಿ ಅವರಪ್ಪನು ಅವಳ ಹಿಂದೆ ಓಡಿದ್ರು. ಅಲ್ಲಿ ದೂರದಲ್ಲಿ ಬೈಕಿನ ಮೇಲೆ ಕೂತಿದ್ದ ಅವಳನ್ನು, ಅವಳ ಎದುರಲ್ಲಿ ನಿಂತಿದ್ದ ಅವನನ್ನು ನೋಡಿದ್ಲು. ಅವಳು ಬೈಕಿನ ಸೀಟಿಂದ ಕೆಳಗಿಳಿದು ತಲೆ ತಗ್ಸಿದ್ಲು. ಅವನಿಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಅವಳಪ್ಪ ಅವನನ್ನು ಕೈ ಹಿಡಿದು ಎಳ್ತಿದ್ರು. ಕೈ ಬಿಡಿಸಿಕೊಂಡು ಅವನ ಎದುರಿಗೆ ಹೋಗಿ ಅವನ ಕೆನ್ನೆಗೆ ಬಾರಿಸಿ ಹೇಳಿದ್ಲು, ನಿಂಗೆ ಆಟ ಆಡೋಕೆ ನನ್ನ ಜೀವನನೇ ಬೇಕಿತ್ತಾ? ನಾನು ಯಾವತ್ತೂ ಯಾವ ಹುಡುಗರನ್ನು ಕಣ್ಣೆತ್ತಿ ನೋಡಿರಲಿಲ್ಲ. ನಿನ್ನನ್ನೇ ನಂಬಿ ನನ್ನ ಲೈಫ್ ಹಾಳು ಮಾಡಿಕೊಂಡೆ. ಇವತ್ತು ನನ್ನ ಫ್ರೆಂಡ್ ಜೊತೆ ಆರಾಮಾಗಿ ಓಡಾಡ್ಕೊಂಡಿದ್ದೀಯಾ. ನಾನು ಹೊಟ್ಟೆ ತುಂಬ ಊಟ ಮಾಡಿ 2 ತಿಂಗಳೇ ಕಳೆದು ಹೋಯಿತು ಕಣೋ. ನೀನೇ ಬೇಕು, ನೀನೇ ಮದುವೆ ಆಗಬೇಕು ಅಂತ ಮನೆಯಲ್ಲಿ ಹಠ ಕಟ್ಟಿ ಕೂತಿದ್ದೀನಿ. ಇಷ್ಟು ವರ್ಷ ಸಾಕಿದ ಅಪ್ಪ ಅಮ್ಮನ ಜೊತೆ ಮಾತನಾಡಲಿಲ್ಲ. ನಾನು ನಿನ್ನ ನೋಡಿದರೆ ನನ್ನ ಫ್ರೆಂಡ್ ಜೊತೆನೇ ತಿರುಗಾಡಿಕೊಂಡು ಲೈಫಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ಇದೆಯಾ? ಥೂ ನಿನ್ನ ಮುಖಕ್ಕೆ. ನಿನ್ನಂಥವರಿಗೆ ಇಂಥ ಲವ್ ಯಾಕೆ ಬೇಕೋ? ಹುಡುಗಿ ಲೈಫು ಅಂದರೆ ಆಟದ ಸಾಮಾನು ಥರ ಅಲ್ವಾ ಅಂತ ಹೇಳಿ ಅಲ್ಲಿಂದ ಕಣ್ಣೀರು ಒರೆಸಿಕೊಂಡು ಹೊರಟು ಬಿಟ್ಲು. ಹೋಗಿ ಕಾರು ಹತ್ತಿದವಳು ಅಪ್ಪ ಅಮ್ಮನ ಕ್ಷಮೆ ಕೇಳಿದ್ಲು. ಇನ್ನು ಅವನನ್ನು ಮರೆತು ನೆಮ್ಮದಿ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು. ಅವಳಿಗೆ ಅವಳು ಮೋಸ ಹೋಗಿರೋದು ಅರ್ಥ ಆಗಿತ್ತು.
ಅವನದು ಬರೀ ನಾಟಕದ ಪ್ರೀತಿ ಅನ್ನೋದು ಅರಿವಾಗಿತ್ತು. ಮತ್ತೆ ಕಾಲೇಜಿಗೆ ಹೊರಟ್ಲು. ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ಡಿಗ್ರಿಯಲ್ಲಿ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ತಗೊಂಡ್ಳು. ಅವಳು ಅವಳ ಫ್ರೆಂಡ್ ಜೊತೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳನ್ನು ಗರ್ಭಿಣಿ ಮಾಡಿ ಕೈಬಿಟ್ಟ. ಅವಳು ಇವನ ಹೆಸರು ಬರೆದಿಟ್ಟು ವಿಷ ಕುಡಿದು ಸತ್ತು ಹೋದ್ಲು. ಅವನು ಇವತ್ತಿಗೂ ಜೈಲಿನಲ್ಲೇ ಇದ್ದಾನೆ. ಪ್ರಿಯಾ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನ ಮದುವೆಯಾಗಿ ನೆಮ್ಮದಿ ಜೀವನ ನಡೆಸುತ್ತಿದ್ದಾಳೆ. ಫ್ರೆಂಡ್ಸ್, ಪ್ರತಿ ಕೆಟ್ಟದ್ದನ್ನು ಒಳ್ಳೆಯದಕ್ಕೆ ಆಗುತ್ತದೆ. ಅವತ್ತು ಪ್ರಿಯಾಳ ಲೈಫಲ್ಲಿ ನಡೆದ ಘಟನೆ ಅವಳ ಜೀವ ಎರಡನ್ನೂ ಉಳಿಸ್ತು. ಇಲ್ಲ ಅಂದರೆ ಅವಳ ಫ್ರೆಂಡ್ ರೀತಿಯಲ್ಲೇ ಇವಳು ಹೆಣವಾಗ್ತಿದ್ಲು. ಪ್ರೀತಿಸೋಕೆ ಮುಂಚೆ 10 ಸಲ ಯೋಚಿಸಿ. ಮರಳಾಗೋ ಮಾತಿಗೆ ಮರಳಾಗಬೇಡಿ. ಜೀವನವೇ ಬೇರೆ, ಪ್ರೀತಿಯೇ ಬೇರೆ. ಯಾವತ್ತೂ ಪ್ರೀತಿಯಲ್ಲಿ ಕಾಮ ಬೆರೆಸಬೇಡಿ. ಅದು ಜೀವನಕ್ಕೆ ಮುಳುವಾಗಬಹುದು. ನಿಮ್ಮ ಆಯ್ಕೆ ಸರಿಯಾಗಿರಲಿ. ಅದು ನಿಮ್ಮಪ್ಪ ಅಮ್ಮನಿಗೆ ಹೆಮ್ಮೆ ತರುವಂತಿರಲಿ. ಇವತ್ತಲ್ಲದಿದ್ದರೂ ನಾಳೆಯಾದರೂ ಏನಾದರೂ ಸಾಧಿಸುತ್ತಾನೆ ಅನ್ನೋ ನಂಬಿಕೆ ಇದ್ದವನ ಜೊತೆ ಬದುಕು ಸಾಗಿಸಿ. ಪ್ರೀತಿ ಮಾಯೆ ಹುಷಾರು. ಸ್ನೇಹಿತರೆ, ನನ್ನ ಜೀವನವೇ ನಿಮಗೆ ಉದಾಹರಣೆ ಆಗಲಿ. ನೀವು ಯಾವುದೇ ತಪ್ಪಾಗಲಿ, ನಿಮ್ಮ ಅಮ್ಮ ಆಗಲಿ, ನಿಮ್ಮ ಅಕ್ಕ ಆಗಲಿ, ನಿಮ್ಮ ಮನೆಯಲ್ಲಿರುವ ಮಕ್ಕಳಾಗಲಿ ಒಳ್ಳೆ ರೀತಿಯಿಂದ ತಿಳಿ ಹೇಳಿ. ನಿಮಗೆ ನನ್ನ ಜೀವನದ ಈ ಕಹಿ ಘಟನೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.